ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವವ್ರತ ಗೋಶಾಲೆ, ಅಶೋಕವನ, ಗೋಕರ್ಣ. ಇವತ್ತು ನನ್ನ ಜೊತೆಗಿದ್ದಾನೆ ಮಧುಶ್ರವ. ಇವತ್ತು ನಾವು ನಮ್ಮ ಮುಕ್ತ ಗೋಶಾಲೆಗೆ ಗೋಮಾಳಕ್ಕೆ ಬಂದಿದ್ವಿ. ನೀವೆಲ್ಲ ನೋಡ್ಬೋದು ಎಷ್ಟೆಲ್ಲ ಹಸುಗಳಿದೆ ನೋಡಿ, ನೂರಾರು ಹಸುಗಳು ಇದೆ. ಎಲ್ಲ ದೇಸಿ ಹಸುಗಳು ಇಲ್ಲಿರುವಂತಹದ್ದು. ಗೀರ್ ಹಾಗೂ ಮಲೆನಾಡು ಗಿಡ್ಡ ಹಸುಗಳಿದೆ. ಅಲ್ಲಿ ನೋಡಿ, ಆ ಕಡೆ ನೋಡಿ, ಅಲ್ಲಿ ಭೀಷ್ಮ ಇದ್ದಾನೆ. ಎಷ್ಟೆಲ್ಲ ಹಸುಗಳು ಕಾಣಿಸ್ತಾ ಇವೆ ನೋಡಿ. ಗಣಪ ಇದ್ದಾನೆ, ಗಂಗೆ ಇದ್ದಾಳೆ, ಶ್ರೇಷ್ಠ ಇದ್ದಾಳೆ. ಮತ್ತೆ ಯಾರ ಇದ್ದ ಮಧುಶ್ರವ? ಈಗ ಯಾರ ಕಾಣಿಸ್ತಾ ನಿಂಗೆ? ಶ್ರೇಷ್ಠ, ಹಾ, ಭೀಷ್ಮ, ಹಾ, ಪವಿತ್ರ, ಗಂಗೆ, ಗಂಗೆ, ಪಾರ್ವತಿ, ಪಾರ್ವತಿ, ಗಣಪ, ತುಂಗೆ ಇದ್ದು, ಅಲ್ಲಿ ಸನ್ನಿಧಿ ಇದ್ದು, ನಂದಿನಿ ಇದ್ದು, ಸುವರ್ಣ ಇದ್ದು, ಸಂಕ್ರಾಂತಿ ಇದ್ದು, ಎಲ್ಲ ಇದ್ದು ಅಲ್ಲ. ಆರಾಮಾಗಿ ಓಡಾಡ್ತಿವೆ ನೋಡಿ ಇಲ್ಲೆಲ್ಲ. ಗೋ ಅಂತಂದ್ರೆ ಓಡಾಡ್ತಾ ಇರ್ಬೇಕು ಅಂತ ಅರ್ಥ. ಗೋಗಳು ಅಂತಂದ್ರೆ ಯಾವಾಗೂ ಓಡಾಡ್ತಾ ಇರುವಂತಹದ್ದು ಅಂತ ಅರ್ಥ. ಅವು ಹಿಂಗ್ ಓಡಾಡ್ತಾ ಆರಾಮಾಗಿದ್ದಾಗ ಅವ್ರ ದೇಹದಲ್ಲಿ ಎನರ್ಜಿ ರೆಡಿ ಆಗುತ್ತೆ. ಇಲ್ಲ ನಿಂಗೆ ಹಂಪ್ ಹಿಂಗಿರತ್ತಲ್ಲ, ಸೂರ್ಯ ನಾಡಿ ಹಾಗೂ ಚಂದ್ರ ನಾಡಿಗಳು ಸೇರಿ ಎನರ್ಜಿ ಕ್ರಿಯೇಟ್ ಆಗಿ ಗೋಮೂತ್ರ ನೋಡಿ, ಗೋಮೂತ್ರ ಕುಡಿದು ಖುಷಿ ಆಗೋಯ್ತು, ನಗ್ತಾ ಇದೆ. ಅದೇ ಹಿಂಗ್ ತಲೆ ಕೊಟ್ಕೊಂಡಿದ್ದೆ ನೋಡು, ಇದು ಕೊಟ್ಕೊಂಡಿದ್ದು ತಲೆ ತಿಕ್ಕ ಹೊಡೋದಕ್ಕೆ. ಸುರಭಿ ಹೇಳಿ ಅವಳ ಹೆಸರು. ಅದಕ್ಕೆ ತುಂಬಾ ಪೊಸೆಸಿವ್ನೆಸ್ ಇದೆ, ತನ್ಗಷ್ಟೇ ಮಾಡ್ಬೇಕು ಹೇಳಿ. ಅಲ್ಲ ಮಧುಶ್ರವ, ಇನ್ನು ಮುಗೀತು, ನಾನು ಹೋದಲ್ಲೇ ಬರೋದೇ, ಅಂದ್ರೆ ಬಿಡುದಿಲ್ಲ. ಈಗ ಆರಾಮ್ ಬಿಸಿಲಲ್ಲಿ ಇದ್ದಾಗ ಸೂರ್ಯ ಕಿರಣಗಳಿಂದ ಅವರ ದೇಹದಲ್ಲಿ ಆಗುವಂತ ಒಂದು ಎನರ್ಜಿ ಕ್ರಿಯೇಟ್ ಆಗಿದ್ದು ಅವರ ಹಾಲಿನಲ್ಲಿ, ಅವರ ಮೂತ್ರದಲ್ಲಿ, ಗೋ ಕ್ಷೀರದಲ್ಲಿ, ಗೋಮಯದಲ್ಲಿ, ಗೋಮೂತ್ರದಲ್ಲಿ ಎಲ್ಲ ಬರ್ತದೆ. ಔಷಧಿ ಗುಣಗಳು ಬರ್ತವೆ. ಇದು ನಮ್ಮ ದೇಸಿ ಹಸುವಿನಲ್ಲಷ್ಟೇ ಇರುತ್ತೆ. ಇದು ಗಣಪನಿಗೆ ಹೆಚ್ಚು ಕಡಿಮೆ 1.25 ವರ್ಷ ಆಯ್ತು. ಈ ಚೌತಿ ಹಬ್ಬ ಬಂದ್ರೆ ಅವನಿಗೆ 2 ವರ್ಷ ಆಗತ್ತೆ. ಹೇಗಾಗಿದ್ದಾನೆ ನೋಡಿ, ನನ್ನ ಲೆವೆಲಿಗೆ ಬರ್ತಾ ಇದ್ದಾನೆ 2 ವರ್ಷದಲ್ಲಿ. 2 ವರ್ಷಕ್ಕೆ ಮತ್ತೂ ದೊಡ್ಡ ಆಗ್ತಾ ಅಲ್ದ ನೀನು. ಗಣಪ ಚೌತಿ ಹಬ್ಬದ ದಿವಸ ಹುಟ್ಟಿದವ ನಾನು, ಅದಕ್ಕಾಗಿ ಅವನಿಗೆ ಗಣಪ ಅಂತ ಹೆಸರಿಟ್ಟಿದ್ದಾರೆ. ಈ ಚೌತಿ ಹಬ್ಬ ಬಂದ್ರೆ 2 ವರ್ಷ ಆಗತ್ತೆ. ಇವನು ಭೀಷ್ಮ, ಗುಜರಾತ್ ಇಂದ ತಂದಿರುವಂತಹದ್ದು. ಖಾನಾ ಬುಲ್ ಅಂತ ಇದೆಯಲ್ಲ, ಅವನ ಮಗ ಇವನು, ಚಾಂಪಿಯನ್ ಬುಲ್. ಇವಳು ಮೊನ್ನೆ ತಾನೇ ಕರು ಹಾಕಿದ್ದಾಳೆ. ಇವಳು ಕರು ಹಾಕಿದ್ದಾಳೆ, ಇವಳು ಕರು ಹಾಕಬೇಕು. ಈಗ ಕವು ಕಡ್ಲಿಂಗ್ ಥೆರಪಿ ಅಂತ ಕೂಡ ಹೇಳ್ತಾರೆ. ಆಕಳ ಜೊತೆಗಿದ್ದು ಅವಳ ಜೊತೆಗೆ ಸಮಯವನ್ನ ಕಳೆಯುವಂತಹದ್ದು ಕವು ಕಡ್ಲಿಂಗ್ ಥೆರಪಿ ಅಂತ ಹೇಳ್ತೀವಿ. ನಮ್ಗೇನು ಮಾರ್ಕೆಟ್ ಹಾಲು ಸಿಗ್ತಾ ಇರ್ತದೆ, ಅದೆಲ್ಲ ಯಾವ್ದ್ರಿಂದ ಮಾಡಿರ್ತಾರೋ, ಹೇಗ್ ಮಾಡಿರ್ತಾರೋ ಗೊತ್ತಿಲ್ಲ. ಈಗಂತೂ ಈ ಕೆಮಿಕಲ್ ಹಾಲು ಹೇಳುವಂತಹದ್ದು 2 ರೂಪಾಯಿಗೆ ಹಾಲು ರೆಡಿ ಆಗ್ಬಿಡ್ತದೆ. ಯೂರಿಯಾ ಇವುಗಳನ್ನೆಲ್ಲ ಹಾಕಿ ಹಾಲನ್ನ ರೆಡಿ ಮಾಡ್ತಾರೆ. ನಮ್ಗೇನ್ ಬೆನಿಫಿಟ್ ಸಿಗ್ಬಹುದು? ಎಷ್ಟೋ ಔಷಧಿಗಳನ್ನೆಲ್ಲ ನಾವು ಹಾಲಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಇಂಥ ಕೆಮಿಕಲ್ ಹಾಲು ಇದ್ಬಿಟ್ರೆ ಏನು ಬೆನಿಫಿಟ್ ಸಿಗತ್ತೆ? ಆದಷ್ಟು ನಾವು ದೇಸಿ ಹಸುವಿನ ಹಾಲನ್ನ, A2 ಮಿಲ್ಕ್ ಅಂತ ಹೇಳ್ತೀವಲ್ಲ, ಇದಕ್ಕೀಗ ಜುಲಸ್. ಇದಕ್ಕೆ ನಂಗೆ ಇದು ಮಾಡಕ್ಕಾಗಿತ್ತು ಅಲ್ದಾನೆ. ಹೌದು ನೋಡಿ, ಸಾಧುವೆ ಮಗಳು ಇವಳು ಮೇಘನ. ಇದಕ್ಕೆ ಎಂತಾಗಿತ್ತು ಅಂದ್ರೆ ಒಂದ್ಸತಿ ಅದ್ ನೆನಪಿದ್ದೆ ಮಧುಶ್ರವಂಗೆ, ಕರ ಹಾಲು ಕುಡಿಯಕಾದ್ರೆ ಕೆಚ್ಚಲ್ ಸಿಗದೋಗಿತ್ತು, ಅದು ಕಚ್ಚಿ ಬಿಟ್ಟಿತ್ತು. ಹಾಲು ಇಳಿದು ಹೋಗ್ತಿತ್ತು. ಕಡೆಗೆ ಅಂತೂ ಇಂತೂ ನಾನು ಒಂದು ಇದನ್ನ ತಕೊಂಡು ಸುಚರಿಂಗ್ ಮಾಡಿದ್ದೆ, ನೀಡ್ಲ್ ತಕೊಂಡು ಸುಮಾರು 4 ಸ್ಟಿಚ್ ಹಾಕಿದ್ದೆ. ಈಗ ಸರಿಯಾಗಿದೆ, ಇಲ್ಲಾಗಿದೆ. ಅದಕ್ಕೆ ಅದು ಕರ ಕಚ್ಚಿ ಬಿಡ್ತು ಹಾಲು ಕುಡಿಬೇಕಿದ್ರೆ. ಬಾ 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 ಗಂಗೆ 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 ಗೀರ್ನಲ್ಲಿ ಲಿಲಿಡಿ ಅಂತ ಹೇಳ್ತೀವಲ್ಲ, ಜಾತಿಗೆ ಸೇರಿದ್ದು. ಹಿಂದ್ಗಡೆಯಿಂದ ಬಂದು ಎತ್ತುತ್ತಿಲ್ಲ ನನ್ನ. ಇದು ಮುಗೀತು. ಈಗ ಲಕ್ಷ್ಮಿ ನಾನು ಬಿಡುವುದಿಲ್ಲ. ಈಗ ತಾನೇ ಇರ್ಬೇಕು ಕಂಟಿನ್ಯೂಸ್ ಆಗಿ, ನಾನು ಬಿಡುವುದಿಲ್ಲ. ಈಗ ಇಲ್ಲಿ ನನ್ನ ಎತ್ತುತ್ತೆ ಅಂತ ಹೇಳ್ತಾಳೆ. ಜಾನಯ್ಯ ಬಂತಲ್ಲ ಗಂಗೆ. ಇವಳಿಗೆ ಹೆಂಗೆ ಅಂದ್ರೆ, ತಂಗ್ ತಿಕ್ಕಿಲ್ಲ ಅಂತ ಹಿಂದ್ಗಡೆ ಬಂದು ಎತ್ತಿ ಬಿಡ್ತಾಳೆ. ಹಿಂದ್ಗಡೆ ಸುಮ್ಮನೆ ತಿಕ್ಕಿದ್ರೆ ಆಯ್ತು, ಈಗ ಸುಮ್ಮನೆ ಮನೆ ಎತ್ತೇ ಬಿಡ್ತಾಳ. ಇವಳು ಪಾರ್ವತಿ, ಗಂಗೆ ಅಮ್ಮ. ಇವಳು ತುಂಗೆ ತುಂಗೆ ತುಂಗೆ. ಇವಳು ಗುಲಾಬಿ, ಇವಳು ಗುಲಾಬಿ. ಗಂಗೆ ಪಾರ್ವತಿ ಮಗಳು ಗಂಗೆ. ಗಂಗೆಗೆ ಒಂದು ಕರು ಹುಟ್ಟಿದೆ ಈಗ, ಭೀಷ್ಮ ಹಾಗೂ ಗಂಗೆಯರಿಗೆ. ಅದಕ್ಕೆ ಅಂಜನಿ ಅಂತ ಹೆಸರಿಟ್ಟಿದ್ವಿ. ಅಂಜನಿ ಅಂತ. ಶನಿವಾರ ಹುಟ್ಟಿದ್ದಾಗಿತ್ತು. ಹನುಮಂತಿ ಅಂತ ಇಟ್ಟಿದ್ರು, ಕಡೆಗೆ ಅಂಜನಿ ಅಂತ ಚೇಂಜ್ ಮಾಡಿದ್ರು ಹೆಸರನ್ನು. ಅಲ್ಲ ಮಧುಶ್ರವನೇ ಹೇಳ್ದ, ಹನುಮಂತಿ ಬೇಡ್ದ, ಅಂಜನಿ ಇಡುವ ಅಂತಂದ. ಇದೇನು ಗಂಗೆ ಉಂಟಲ್ಲ, ಇದು ಬಿಳಿ ಮತ್ತೆ ಕಪ್ಪು ಮಿಕ್ಸ್ ಇರುತ್ತೆ ಗೀರಲ್ಲಿ, ಎಲ್ ಅಂತ ಹೇಳ್ತೀವಿ. ಇದು
ಮತ್ತೆ ಭೀಷ್ಮನು ಕೂಡ ವಿಲೇಡಿ.